ನಮ್ಮ ಮನೆಯಲ್ಲಿ ಚಪ್ಪರದ ತುಂಬ ಬಸಳೆ ಸೊಪ್ಪಾಗಿದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದು ನಮ್ಮ ಮನೆಯಲ್ಲೇ ಆಗಿರುವಂತಹ ಬಸಳೆ ಸೊಪ್ಪು. ತುಂಬಾ ಹಸಿರಾಗಿದೆ, ಹಾಗೆ ಇದರ ಎಲೆಗಳು ಅಷ್ಟೇ ತುಂಬಾ ಚೆನ್ನಾಗಿದ್ದಾವೆ. ಈ ಬಸಳೆ ಸೊಪ್ಪಲ್ಲಿ ವಿಟಮಿನ್ ಎ ಇರುತ್ತೆ, ಹಾಗೆ ವಿಟಮಿನ್ ಸಿ ಇರುತ್ತೆ, ಹಾಗೆ ವಿಟಮಿನ್ ಕೆ ಸಹ ಇರುತ್ತೆ. ಇದರ ಜೊತೆಗೆ ಈ ಬಸಳೆ ಸೊಪ್ಪಲ್ಲಿ ಕಬ್ಬಿಣದ ಅಂಶ, ಪ್ರೋಟೀನು, ಕ್ಯಾಲ್ಶಿಯಮ್ಮು, ಫೈಬರು ಎಲ್ಲ ಇರುತ್ತೆ. ಇದು ನಮ್ಮ ಚರ್ಮ ಮತ್ತು ಕೂದಲು, ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಂತ ಪ್ರತಿನಿತ್ಯ ಇದರಿಂದ ಒಂದಲ್ಲ ಒಂದು ಪದಾರ್ಥವನ್ನು ಮಾಡಿ ಬಡಿಸಿದರೆ ಮನೆಯವರು ಸುಮ್ಮನೆ ಇರ್ತಾರಾ? ಮನೆಯಲ್ಲಿ ಇದನ್ನು ಪ್ರತಿನಿತ್ಯ ತಿನ್ನೋಕೆ ಇಷ್ಟಪಡಲ್ಲ ಅಲ್ವಾ? ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಇದರಿಂದ ಒಂದು ಸ್ಮೂದಿಯನ್ನು ಮಾಡಿಕೊಂಡು ಪ್ರತಿನಿತ್ಯ ಕುಡಿತೀನಿ. ಇದರಿಂದ ನನಗೆ ತುಂಬಾ ಉಪಯೋಗ ಆಗಿದೆ. ಹಾಗಾಗಿ ನಾನಿವತ್ತು ಆ ಸ್ಮೂದಿಯನ್ನು ಹೇಗೆ ಮಾಡ್ತೀನಿ ಅನ್ನೋ ವಿಡಿಯೋವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ನನ್ನ ಚಾನಲ್ನ ಎಲ್ಲ ವೀಡಿಯೋಸನ್ನು ಶೇರ್ ಮಾಡಿ. ಈಗ ಸ್ಮೂದಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಾನಿಲ್ಲಿ ಒಂದು 10 ಬಸಳೆ ಎಲೆಗಳನ್ನು ತೊಗೊಂಡು ಇದನ್ನು ಚೆನ್ನಾಗಿ ತೊಳೆದಿಟ್ಕೋತಾ ಇದ್ದೀನಿ. ಇದು ಎಳೆ ಎಲೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಒಂದು ಬಾಣಲೆಗೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಈಗ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಬಸಳೆ ಎಲೆಗಳನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಬಾಡಿಸ್ಕೊಳ್ತೀನಿ. ಈ ಬಸಳೆ ಸೊಪ್ಪೇನಿದೆ ಇದು ದೇಹಕ್ಕೆ ತುಂಬ ತಂಪು. ಈ ಉರಿ ಬೇಸಿಗೆಗಾಲದಲ್ಲಿ ಈ ಥರ ಯಾವುದೇ ಪದಾರ್ಥ ಮಾಡ್ಕೊಂಡು ತಿಂದರೂ ದೇಹಕ್ಕೆ ತುಂಬಾ ತಂಪಾಗುತ್ತೆ. ಹಾಗೆ ಈ ಸ್ಮೂದಿ ಏನಿದೆ ಇದು ಕುಡಿಯೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಕ್ಕಳಿಗೂ ಸಹ ಇದನ್ನು ಮಾಡಿಕೊಡ್ಬೋದು, ಅವರು ಇಷ್ಟಪಟ್ಟು ಕುಡಿತಾರೆ ಇದನ್ನು. ನಮ್ಮ ಮನೇಲಿ ನಾನಿದನ್ನು ಮಾಡಿ ಸ್ವಲ್ಪ ಟೇಸ್ಟ್ ನೋಡಿದ್ದಷ್ಟೇ, ಅಷ್ಟರೊಳಗೆ ನನ್ನ ಮಗಳು ಇದನ್ನು ಪೂರ್ತಿ ಖಾಲಿ ಮಾಡಿದ್ಲು. ನೋಡಿ, ಈಗ ಸಾಕು, ಇಷ್ಟು ಅದನ್ನು ಹುರಿದ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಹಸಿ ವಾಸನೆ ಹೋಗೋ ತನಕ ಹುರಿದ್ಕೊಂಡ್ರೆ ಸಾಕಾಗತ್ತೆ ಅಷ್ಟೇ, ತುಂಬಾ ಏನು ಬಾಡಿಸ್ಕೋಬೇಕಾಗಿಲ್ಲ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಬಾಳೆಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಆ್ಯಪಲನ್ನು ಸಹ ಹಾಕ್ಕೋಬೋದು. ನಾನು ಬರೀ ಬಾಳೆಹಣ್ಣನ್ನು ಮಾತ್ರ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಬಾಡಿಸಿಕೊಂಡಿರುವಂತಹ ಬಸಳೆ ಎಲೆಗಳನ್ನು ಹಾಕೋತಾ ಇದ್ದೀನಿ. ಹಾಗೆ ಇದರ ಜೊತೆಗೆ ನಾನು ಒಂದು ಅರ್ಧ ಲೋಟ ಆಗೋಷ್ಟು ಹಾಲನ್ನು ಸಹ ಹಾಕಿ. ಈಗ ನಾನು ಇದಕ್ಕೆ ನೆನೆಸಿ ಸಿಪ್ಪೆ ತೆಗೆದಿರುವಂತಹ ಒಂದು 10 ಬಾದಾಮಿಯನ್ನು ಹಾಗೆ ಒಂದು 10 ಗೋಡಂಬಿಯನ್ನು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ನೀವು ಇದೇನು ಹಾಕ್ತೇನೆ ಹಾಗೆ ಸಹ ಮಾಡ್ಕೋಬೋದು. ಈಗ ನಾನು ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಬೆಲ್ಲದ ಹುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಸುಲಭವಾಗಿ ಈ ಬಸಳೆ ಸೊಪ್ಪಿನ ಸ್ಮೂದಿ ರೆಡಿ ಆಯಿತು. ಇದು ತುಂಬಾ ಆರೋಗ್ಯಕರವಾಗಿರುತ್ತೆ, ಹಾಗೆ ತುಂಬಾ ರುಚಿಯಾಗಿರುತ್ತೆ. ನೀವು ಏನೂ ಮನೇಲಿಲ್ಲ ಅಂದರೂ ಸಹ ಬರೀ ಬಾಳೆಹಣ್ಣು ಮತ್ತು ಬಸಳೆ ಸೊಪ್ಪನ್ನು ಎರಡನ್ನು ಹಾಕಿ ಜೊತೆಗೆ ಸ್ವಲ್ಪ ಹಾಲನ್ನು ಹಾಕಿ ರುಬ್ಬಿ ಕುಡಿದ್ರೂ ಸಾಕಾಗತ್ತೆ. ಇಲ್ಲ ಬಾಳೆಹಣ್ಣಿಲ್ಲ ಅಂದರೂ ಸಹ ಬರೀ ಹಾಲಿನ ಜೊತೆಗೆ ರುಬ್ಬಿ ಕುಡಿದ್ರೂ ಸಾಕಾಗತ್ತೆ. ಇದು ತುಂಬಾ ಆರೋಗ್ಯಕರವಾಗಿರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಇದನ್ನು ಕುಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.